ಈ ಇಬ್ಬರು ಹೆಣ್ಮಕ್ಕಳ ಪಾಲಿಗೆ ಅಪ್ಪ ಅನ್ಸ್ಕೊಂಡವನೇ ರಾಕ್ಷಸನಾಗಿದ್ದಾನೆ. ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಸ್ವಂತ ಮಕ್ಕಳನ್ನೇ ಕೊಂದು ಹಾಕಿದ್ದಾನೆ. ಅಜ್ಜಿ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗಿ ಕಾಲುವೆಗೆ ತಳ್ಳಿದ್ದಾನೆ. ಹೆಣ್ಣು ಅಂತ ಇಬ್ಬರು ಮಕ್ಕಳನ್ನೇ ಕೊಂದ ಪಾಪಿ ಅಪ್ಪ. ನಂಬಿಸಿ ಕರೆದೊಯ್ದು ಹೆಣ್ಮಕ್ಕಳನ್ನು ಕಾಲುವೆಗೆ ತಳ್ಳಿದ. ಇಂಥ ತಂದೆಯನ್ನು ಯಾವ ಮಕ್ಕಳಿಗೂ ಕೊಡಬೇಡ ಭಗವಂತ. ಈ ಮಕ್ಕಳು ಅದೇನ್ ಅನ್ಯಾಯ ಮಾಡಿದ್ವು ಹೇಳಿ? ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅಥವಾ ಈತನ ಕರುಳ ಕುಡಿಗಳಾಗಿ ಹುಟ್ಟಿದ್ದೇ ತಪ್ಪ? ಗಂಡ್ಮಕ್ಕಳ ಮೋಹಕ್ಕೆ ಬಿದ್ದವ ಬಾಳಿ ಬದುಕಬೇಕಾಗಿದ್ದ ಜೀವಗಳನ್ನೇ ತೆಗೆದಿದ್ದಾನೆ. 12 ವರ್ಷದ ಇಬ್ಬರು ಹೆಣ್ಮಕ್ಕಳನ್ನ ಕಾಲುವೆಗೆ ತಳ್ಳಿ ರಣಕೇಕೆ ಹಾಕಿದ್ದಾನೆ. ಅಪ್ಪ, ನನ್ನನ್ನು ಸಾಯಿಸ್ಬೇಡಪ್ಪ ಅಂತ ಅದೆಷ್ಟೇ ಬೇಡಿದ್ರೂ ಈತನ ಮನಸ್ಸು ಕರಗಲೇ ಇಲ್ಲ. ನೋಡ್ತಾ ಇದ್ದಂಗೆ ಇಬ್ಬರೂ ಮಕ್ಕಳನ್ನ ಕಾಲುವೆಗೆ ತಳ್ಳಿ ತನಗೇನು ಗೊತ್ತಿಲ್ಲದಂತೆ ನಾಟಕ ಆಡ್ತಾ ಇದ್ದ. ಈ ಮಕ್ಕಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಚುರುಕನ್ನುತ್ತೆ. ಒಬ್ಬಳ ಹೆಸರು ಅನುಸೂಯ, ಮತ್ತೊಬ್ಬಳ ಹೆಸರು ಸಿಂಧು. ಇಬ್ರು 5 ಮತ್ತು 6ನೇ ತರಗತಿ ಓದ್ತಾ ಇದ್ರು. ಬಳ್ಳಾರಿ ಗಡಿ ಭಾಗದ ಬೊಮ್ಮನಹಾಳ್ನಲ್ಲಿ ವಾಸವಾಗಿದ್ದವರಿಗೆ ಅಪ್ಪನೇ ವಿಷ ಜಂತುವಾಗಿದ್ದಾನೆ. ಈತನಿಗೆ ಹೆಣ್ಮಕ್ಳು ಅಂದರೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಇಬ್ರು ಹೆಣ್ಮಕ್ಳೇ ಅನ್ನೋದು ಈತನ ತಲೆ ಕೆಡಿಸಿತ್ತು. ನಿತ್ಯವೂ ಒಂದಲ್ಲ ಒಂದು ವಿಷಕ್ಕೆ ಕಿರುಕುಳ ಕೊಡ್ತಾ ಇದ್ದವ ಈ ಹೆಣ್ಮಕ್ಕಳ ಪಾಲಿಗೆ ಯಾವತ್ತೂ ಅಪ್ಪನಂತೆ ನಡ್ಕೊಳ್ಳೇ ಇಲ್ಲ. ಆದರೆ ಈ ಹೆಣ್ಮಕ್ಳಿಗೆ ಇದೆಲ್ಲ ಏನು ಗೊತ್ತಾಗುತ್ತೆ ಹೇಳಿ? ಇನ್ನೂ ಚಿಕ್ಕ ವಯಸ್ಸು. ನಿನ್ನೆ ಇದ್ದಕ್ಕಿದ್ದಂತೆ ಇಲ್ಲೇ ಹೋಗಿ ಬರೋಣ ಬನ್ನಿ ಅಂತ ಇಬ್ಬರೂ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾನೆ. ಸಿರಿಗೇರಿ ಕ್ರಾಸ್ ಬಳಿಯ ತುಂಗಭದ್ರಾ ಬಲದಂಡೆ ಕಾಲುವೆ ಬರ್ತಾ ಇದ್ದಂಗೆ ಅಲ್ಲೇ ಹೊಂಚು ಹಾಕಿದ್ದ. ಯಾರೂ ಇಲ್ಲದ ಸಮಯ ನೋಡಿಕೊಂಡು ತನ್ನ ಕರುಳ ಕುಡಿಗಳನ್ನೇ ಜಲಸಮಾಧಿ ಮಾಡಿದ್ದಾನೆ. ಮೊದಲಿಗೆ ತನ್ನ ದೊಡ್ಡಮಗಳು ಅನುಸೂಯಾಳನ್ನ ಕಾಲುವೆಗೆ ತಳ್ಳಿದ್ದಾನೆ. ಈ ದೃಶ್ಯ ನೋಡಿದ ಸಿಂಧುಗೆ ಭಯ ಶುರುವಾಗಿದೆ. ಅಪ್ಪನೇ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ದಾಳೆ. ಆದರೆ ಬೆನ್ನು ಬಿಡದೆ ಬೆನ್ನತ್ತಿದ ಪಾಪಿ ಕಲ್ಲಪ್ಪ ಕಿರಿಮಗಳನ್ನು ಹಿಡ್ಕೊಂಡು ಬಂದಿದ್ದಾನೆ. ಎಷ್ಟೇ ಕಾಡಿ ಬೇಡಿದ್ರೂ ಬಿಡದೆ ಕಾಲುವೆಗೆ ಎಸ್ತಿದ್ದಾನೆ. ಯಾವಾಗ ಇಬ್ರು ಹೆಣ್ಮಕ್ಳು ನೀರಲ್ಲಿ ಕೊಚ್ಚಿ ಹೋದ್ರೋ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಸೀದಾ ಊರು ಸೇರ್ಕೊಂಡವ ತನಗೇನು ಗೊತ್ತಿಲ್ಲದಂತೆ ನಾಟಕವಾಡ್ತಾ ಇದ್ದ. ಆದರೆ ಮನೆಯವರು ಹಾಗೂ ಊರಿನವರಿಗೆ ಈತನ ಮೇಲೇನೆ ಅನುಮಾನ ಶುರುವಾಗಿತ್ತು. ಹೀಗಾಗಿ 4 ಧರ್ಮದೇಟು ಕೊಡ್ತಾ ಇದ್ದಂಗೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಹೆಣ್ಣು ಅನ್ನೋ ಕಾರಣಕ್ಕೆ ಜನ್ಮ ಕೊಟ್ಟವನೇ ಜೀವ ತೆಗೆಯೋ ಕೆಲಸ ಮಾಡಿದ್ದಾನೆ. ಗಂಡು ಮಗುವಿನ ಮೋಹಕ್ಕೆ ಇಬ್ರು ಮುದ್ದಾದ ಮಕ್ಕಳನ್ನ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.